ನಮಸ್ಕಾರ ಸ್ನೇಹಿತರೆ, ನಾನು ರವಿಕುಮಾರ್ ದಾವಣಗೆರೆ. ನಾವು ಈಗ ಇತಿಹಾಸ ಪ್ರಸಿದ್ಧವಾದ ದೇವಾಲಯ ನೋಡಲು ಬಂದಿದ್ದೇವೆ. ನಾವು ಈಗ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ನೆಲೆಸಿರುವಂತಹ ಶ್ರೀ ಉಚ್ಚಂಗಿಯಮ್ಮ ತಾಯಿ ಮತ್ತು ಇಲ್ಲಿರುವಂತಹ ಕೋಟೆಯ ಬಗ್ಗೆ ಮಾಹಿತಿ ಪಡೆಯಲು ಬಂದಿದ್ದೇವೆ. ಬನ್ನಿ, ಇಲ್ಲಿಯ ಇತಿಹಾಸ ಮತ್ತು ಸ್ಥಳದ ಬಗ್ಗೆ ಮಾಹಿತಿ ಪಡೆಯೋಣ. ನಾವು ಈ ಸ್ಥಳವನ್ನು ತಲುಪಬೇಕಾದರೆ ನಾವು ದಾವಣಗೆರೆ ಮಾರ್ಗವಾಗಿ ಹರಪನಹಳ್ಳಿಯಿಂದ ಈ ಕೋಟೆಗೆ ಬರಬೇಕಾಗುತ್ತದೆ. ಸುಮಾರು ಒಂದು 60ರಿಂದ 70 ಕಿಲೋಮೀಟರ್ ಬೇಕಾಗುತ್ತೆ ದಾವಣಗೆರೆ ಮಾರ್ಗದಿಂದ. ಉಚ್ಚಂಗಿ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ತುಂಗಾಭದ್ರಾ ನದಿಯು ದಕ್ಷಿಣಕ್ಕಿರುವ ಒಂದು ಗ್ರಾಮ. ಇಲ್ಲಿ ಇತಿಹಾಸ ಪ್ರಸಿದ್ಧವಾದದ್ದು ದುರ್ಗವಿದೆ. ಈ ದುರ್ಗದ ಮೇಲೆ ಉತ್ಸವಾಂಬ ಉಚ್ಚಂಗಿಯಮ್ಮ ದೇವತೆ ಇರುವುದರಿಂದ ಈ ಸ್ಥಳಕ್ಕೆ ಉಚ್ಚಂಗಿ ಎಂಬ ಹೆಸರು ಬಂತೆಂದು ಹೇಳಲಾಗಿದೆ. ಅಷ್ಟೇನು ಎತ್ತರವಲ್ಲದ ಈ ದುರ್ಗ ಉತ್ತರ ದಕ್ಷಿಣವಾಗಿ ಸುಮಾರು 3.22 ಕಿಲೋಮೀಟರ್, ನೈಋತ್ಯಕ್ಕೆ ಸುಮಾರು 3.22 ಕಿಲೋಮೀಟರ್ ದೂರದಲ್ಲಿ ಕರಡಿ ಬೆಟ್ಟವು, ದಕ್ಷಿಣಕ್ಕೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧವಾದ ಅಣಜಿ ಕೆರೆಯೂ ಇವೆ. ಗುಡ್ಡಕ್ಕೆ ಹೊಂದಿಕೊಂಡಂತೆ ಪೂರ್ವ ದಿಕ್ಕಿನಲ್ಲಿರುವ ಉಚ್ಚಂಗಿ ದುರ್ಗ ಗ್ರಾಮ. ಇಲ್ಲಿಯ ಇತಿಹಾಸ 11-12ನೇ ಶತಮಾನಗಳಲ್ಲಿ ಇದು ಪಾಂಡ್ಯ ಮನೆತನದವರ ರಾಜಧಾನಿಯಾಗಿತ್ತು. ಪಾಂಡ್ಯರ ರಾಜ್ಯವನ್ನು ನೊಳಂಬವಾಡಿ 32,000 ಎಂದು ಕರೆಯಲಾಗುತ್ತಿತ್ತು. ಉಚ್ಚಂಗಿ ಪಾಂಡ್ಯರು ಕಲ್ಯಾಣಿ ಚಾಲುಕ್ಯರ ಅಧೀನರಾಗಿ ವೈಭವದಿಂದ ರಾಜ್ಯವಾಳಿದರು. ಚೋಳ ವಂಶದ ಪ್ರಸಿದ್ಧ ರಾಜನಾದ ಮೊದಲನೆಯ ರಾಜೇಂದ್ರ ಚಾಳುಕ್ಯ ದೊರೆಯಾದ ಎರಡನೆಯ ಜಯಸಿಂಹ ಜಗದೇಕ ಮಲ್ಲನೊಡನೆ 1015 ರಿಂದ 1042 ಮುಸಂಗಿ ಮತ್ತು ಮುಯಂಗಿ ಎಂಬಲ್ಲಿ ಯುದ್ಧ ಮಾಡಿ ಅವನನ್ನು ಸೋಲಿಸಿದರೆಂದು ಚೋಳರ ಗ್ರಂಥಗಳು, ಆತ ಸೋಲಿಲ್ಲವೆಂದು ಚಾಳುಕ್ಯರ ಶಿಲಾಲೇಖನಗಳನ್ನು ತಿಳಿಸುತ್ತವೆ. ಈ ಮುಸಂಗಿಯೇ ಉಚ್ಚಂಗಿ ಎಂದು ಇತಿಹಾಸಗಾರರ ಅಭಿಪ್ರಾಯ. ಚಾಳುಕ್ಯ ವಂಶದ 1ನೆಯ ಸೋಮೇಶ್ವರ ಮಲ್ಲನ ಮಗನಾದ ಇಮ್ಮಡಿ ಸೋಮೇಶ್ವರನ ಬಲ ಮುರಿದು ರಾಜ್ಯ ಕಸಿದುಕೊಳ್ಳುವ ಉದ್ದೇಶದಿಂದ ಅವನ ತಮ್ಮನಾದ 6ನೇ ವಿಕ್ರಮಾದಿತ್ಯ ತ್ರಿಭುವನ ಮಲ್ಲ 1076, 1127 ಆ ಸುತ್ತಿನ ಅನೇಕ ಸಮಂತ ರಾಜರು ಉಸಲಾಯಿಸಿ ಎಬ್ಬಿಸಿದನೆಂದು, ಇಂಥವರ ಪೈಕಿ ಉಚ್ಚಂಗಿಯ ಪಾಂಡ್ಯರಾದ ತಿರುಕವೆಲ್ಲರೂ ಒಬ್ಬನೆಂದು ಹೇಳಲಾಗಿದೆ. ದುರ್ಗದಲ್ಲಿ ಕಲ್ಲಿನಿಂದ ಕಟ್ಟಿದ ಕೋಟೆ ಕೊತ್ತಲಗಳ, ದೇವಾಲಯಗಳ ಮತ್ತು ಪಾಳುಕೋಳಗಳ ಅನೇಕ ಭಗ್ನಾವಶೇಷಗಳನ್ನು ಕಾಣಬಹುದು. ದುರ್ಗದ ಪ್ರವೇಶದ್ವಾರದಲ್ಲಿ ಪಾದದೇವರ ಗುಡಿ ಇದೆ. ಈ ದೇವಾಲಯದ ಎದುರಿನಲ್ಲಿ 15 ಮೀಟರ್ ಎತ್ತರದ ದೀಪಸ್ತಂಭ, ಶಿಥಿಲ ಕೋಟೆಗಳ ಕೋಟೆ ಬಾಗಿಲು, ಮಳೆ ಬಾಗಿಲು, ಅಗಸೆ ಬಾಗಿಲು, ಹರಿಹರೇಶ್ವರ ಬಾಗಿಲು, ಅಣಜಿ ಬಾಗಿಲು ಎಂಬ 4 ಹೆಬ್ಬಾಗಿಲುಗಳಿದ್ದವು. ದುರ್ಗದ ಪಾದದಿಂದ ತುದಿಯವರೆಗೂ ಪಾಂಡ್ಯರ ಕಾಲದಲ್ಲಿ ನಿರ್ಮಿತವಾದ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಹನುಮಂತ, ಬನಶಂಕರಿ, ವೀರಭದ್ರ, ತವಕೇಶ್ವರ, ಹೊನ್ನೆತ್ತಮ್ಮ ಇವರ ಗುಡಿಗಳು ಮುಖ್ಯ. ಪಾಳು ಬಿದ್ದ ಅನೇಕ ಜೈನ ಬಸದಿಗಳನ್ನು ಉಂಟು. ಹಲವಾರು ಚಿಕ್ಕ ಕೊಳಗಳನ್ನು, ಹೊಂಡಗಳನ್ನು ಕಾಣಬಹುದು. ಇವುಗಳಲ್ಲಿ ಹಿರೇಕೊಂಡ, ಚಿಗಿಹೊಂಡ, ಹೊನ್ನೆಜೋರಿ, ಆನೆ ಹೊಂಡ, ಸಗಣಿ ಹೊಂಡ, ಅರಿಶಿನ ಹೊಂಡಗಳು ಮುಖ್ಯ. ಅರಿಶಿನ ಹೊಂಡದ ನೀರನ್ನು ಇಂದಿಗೂ ಉಪಯೋಗಿಸುತ್ತಾರೆ. ಬೆಟ್ಟದ ಮೇಲಿರುವ ಬಾವಿಗಳಲ್ಲಿ ತೊಟ್ಟಿಲು ಬಾವಿ, ಬಟ್ಟಲು ಬಾವಿ ಪ್ರಸಿದ್ಧ. ದುರ್ಗದ ಮೇಲಿರುವ ಉತ್ಸವಾಂಬ ದೇವಾಲಯ ಕಲೆಯ ದೃಷ್ಟಿಯಿಂದ ಮುಖ್ಯವಲ್ಲದಿದ್ದರೂ ಪ್ರಾಚೀನವಾದದ್ದೆಂದು ಹೇಳಲಾಗಿದೆ. ಇಂದಿಗೂ ಈ ದೇವಾಲಯಕ್ಕೆ ಭಕ್ತರು ಹೆಚ್ಚು ಸಂಖ್ಯೆಯಲ್ಲಿ ಬರುತ್ತಾರೆ. ಇಷ್ಟೊತ್ತು ನಾವು ರಾಜರ ಇತಿಹಾಸ ಹೇಗೆ ಬಂದಿತು ಎನ್ನುವುದು ನಾನು ತಿಳಿಸಿದ್ದೇನೆ. ಈಗ
ಪ್ರಾಚೀನ ಕಾಲದ ಪುರಾಣ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಶ್ರೀ ಉಚ್ಚಿಂಗಮ್ಮ ದೇವಿಯ ಇತಿಹಾಸ. ಭೂ ಕೈಲಾಸಲ್ಲಿರುವ ಶಿವನ ಪತ್ನಿಯಾದ ಪಾರ್ವತಿ ದೇವಿಯು ದೇವಿಯ ಅವತಾರ ಎತ್ತಿ ತನ್ನ ವರಪುತ್ರ ಪರಶುರಾಮನೊಂದಿಗೆ ಹಿರಿಮೆಗಳ ಗೆರೆ ಎಂಬ ಊರಿಗೆ ಬರುತ್ತಾಳೆ. ನಂತರ ಮಗ ಪರಶುರಾಮನ ತೊಟ್ಟಿಲು ಕಟ್ಟಿ ಅಲ್ಲಿಯೇ ತೂಗಿದ್ದು ಈಗಲೂ ತೊಟ್ಟಿಲನ್ನು ನೋಡಬಹುದಾಗಿದ್ದು ಹಿರಿಮೆಗಳ ಗೆರೆಯನ್ನು ದೇವಿಯ ತವರು ಮನೆ ಎಂದು ಕರೆಯುತ್ತಿದ್ದರು. ನಂತರ ದೇವಿಯು ತನ್ನ ಮಗ ಪರಶುರಾಮನೊಂದಿಗೆ ಪೂರ್ವಾಭಿಮುಖವಾಗಿ ಬರುತ್ತಾ ದಟ್ಟ ಕಾಡ ಅರಣ್ಯಕ್ಕೆ ಬರುತ್ತಾಳೆ. ಮಗ ಪರಶುರಾಮನ ಹಸಿವು ಹಿಂಗಿಸಲು ಅಲ್ಲಿಯೇ ಕುರಿಗಾಯಿಗೆ ಹಾಲನ್ನು ಕೇಳಲಾಗಿ ಕುರಿಗಾಯಿಯು ಮಣ್ಣಿನ ಮಡಿಕೆಯಲ್ಲಿ ಹಾಲನ್ನು ಕೊಟ್ಟು ಶ್ರೀದೇವಿಯ ಹಾಲನ್ನು ಮಗ ಪರಶುರಾಮನಿಗೆ ಕೊಟ್ಟು ಹಸಿವನ್ನು ಇಂಗಿಸಿದಳು. ನಂತರ ದೇವಿಯು ಹಾಲು ಕೊಟ್ಟು ಕುರಿಗಾಯಿಗೆ ಬಂಗಾರದ ಮಡಿಕೆ ಕೊಡಲು ಹೋದಾಗ ಕುರಿಗಾಯಿಯು ನಾನು ಕೊಟ್ಟಿರುವುದು ಮಣ್ಣು ಮಡಿಕೆ, ಬಂಗಾರದ ಮಡಿಕೆಯಲ್ಲ ಎಂದು ಹೇಳಿದಾಗ ಕುರಿಗಾಯಿಯ ಮುಗ್ಧತೆಗೆ ಮೆಚ್ಚಿದ ದೇವಿಯು ನಾನು ನಿನ್ನ ಮನ ದೇವತೆಯಾಗುತ್ತೇನೆ, ಪ್ರತಿ ವರ್ಷ ಕುರಿ ಹಾಲನ್ನು ಮಕ್ಕಳಿಗೆ ಹಂಚಲು ಹೇಳುತ್ತಾಳೆ. ಆಗ ಆ ಪ್ರದೇಶಕ್ಕೆ ಶ್ರೀ ಹಾಲಮ್ಮ ತೋಪು ಎನ್ನುವ ಹೆಸರಿಂದ ಕರೆಯಲ್ಪಡುತ್ತದೆ. ನಂತರ ದೇವಿಯು ತಾನು ನೆಲೆಸಿರುವ ತಟಸ್ಥ ಸ್ಥಳ ಇಲ್ಲಿಯೇ ಎಂದು ನಿರ್ಧರಿಸಿ ಸಿದ್ಧರು ನೆಲೆಸಿರುವ ಸಿದ್ಧ ಪರ್ವತದ ಕಡೆ ಹೊರಡುತ್ತಾಳೆ. ಆಗ ಸಿದ್ಧರ ಅನುಯಾಯಿಗಳು ಆಕೆಯನ್ನು ತಡೆದು ನಿಲ್ಲಿಸಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಎಂದು ಹೇಳಿದಾಗ ದೇವಿಯು ನಾನು 7 ಕೋಟಿ ಜನರಿಗೆ ಅನ್ನ ಸಂತರ್ಪಣೆ ಮಾಡುತ್ತೇನೆಂದು ಹರಕೆ ಹೊತ್ತಿದ್ದು ಎಂದು ಹೇಳುತ್ತಾಳೆ. ನಂತರ ಸಿದ್ಧರ ಗುರುಗಳಾದ ಮಾಯಾ ಕೋಲಾರ ಬಳಿ ಹೇಳಲಾಗಿ ಆ ಮಹಿಳೆಯನ್ನು ಒಳಗೆ ಬಿಡಲು ಹೇಳಿ ನಾನು ಸಂಧ್ಯಾ ವಂದನೆ ಮುಗಿಸಿ ಬರುವುದರೊಳಗಡೆ ಅಡುಗೆ ಮಾಡಲು ಹೇಳಿದಾಗ ದೇವಿಯು ತನ್ನ ತ್ರಿಶೂಲದಿಂದ 2 ಬಾವಿಗಳನ್ನು ತೊಟ್ಟಿಲು ಬಾವಿ ಕೊರೆದು ಒಂದರಲ್ಲಿ ಅನ್ನವನ್ನು ಮತ್ತೊಂದರಲ್ಲಿ ಪಾಯಸವನ್ನು ಮಾಡಿ ಅದರಲ್ಲಿ ಬಂಗಿ ಸೊಪ್ಪನ್ನು ಬೆರೆಸುತ್ತಾಳೆ. ಅದನ್ನು ಸೇವಿಸಿದ ಸಿದ್ಧರು ದೇವಿಯನ್ನು ಮೋಹಿಸಲು ಬಂದಾಗ ದೇವಿಯು ಮೂತ್ರ ಮಾಡಲು ಎಲ್ಲರೂ ಅದರಲ್ಲಿ ಕೊಚ್ಚಿ ಹೋಗುತ್ತಾರೆ. ನಂತರ ಬೆರಿ ಸಿದ್ಧ, ಬಾಳೆಕಾಯಿ ಸಿದ್ಧ, ಬದನೆಕಾಯಿ ಸಿದ್ಧ ಉಳಿಯುತ್ತಾರೆ. ಅವರನ್ನು ದೇವಿಯು ದ್ವಾರಪಾಲಕರನ್ನಾಗಿ ಮಾಡಿಕೊಳ್ಳುತ್ತಾಳೆ. ಬ್ರಹ್ಮನಿಂದ ಯಾರಿಂದಲೂ ಸಾವು ಬರಬಾರದೆಂದು ವರ ಪಡೆದಿದ್ದ ಸಿದ್ಧರು ಗುರು ಮಾಯಕೋಲನಿಗೆ ಮುಂದೊಂದು ದಿನ ನಿನ್ನನ್ನು ಸಂಹಾರ ಮಾಡಿ ನಿನಗೆ ಮುಕ್ತಿ ನೀಡುತ್ತೇನೆಂದು ಹೇಳುತ್ತಾಳೆ. ನಂತರ ದೇವಿಗೆ ಉಚ್ಚಿಂಗೆಮ್ಮ ಹೆಸರು ಬಂತು. ಇಲ್ಲಿರುವ ಪರ್ವತ ಉಚ್ಚಂಗಿ ದುರ್ಗ ಎಂದು ಹೆಸರಾಯಿತು. ನಂತರ ದೇವಿಯು ಏಕಮುದ್ರೆಯಲ್ಲಿ ತಪಸ್ಸಿಗೆ ಕುಳಿತಾಗ ಹೊತ್ತು ಬೆಳೆದು ಶ್ರೀ ರೇವಣರು ವಾಯುಮಾರ್ಗವಾಗಿ ಹೋಗುವಾಗ ಉಚ್ಚಂಗಿ ಪರ್ವತದಲ್ಲಿ ಓಂಕಾರನಾದ ಕೇಳಿದಾಗ ದೇವಿಯು ಪೂರ್ವಪರ ತಿಳಿದು ದೇವಿಯ ಕರುಣಾ ಪ್ರಸಾದ ಲಿಂಗದೀಕ್ಷೆ ನೀಡಿದರು. ಕಲಿಯುಗದಲ್ಲಿ ಶಿವರಾಯಪ್ಪ ಎಂಬುವರು ಹಸು ದಿನನಿತ್ಯ ಹೊತ್ತಿಗೆ ಹಾಲು ಬಿಡುತ್ತಿತ್ತು. ಇದರ ಬಗ್ಗೆ ದಿಗ್ಭ್ರಮಗೊಂಡ ಶಿವರಾಯಪ್ಪನವರು ಹಸುವಿನ ಹಿಂದೆ ಹೋದಾಗ ನಿಯಸ್ಥಿತಿ ಕಂಡು ದೇವಿಯ ಸ್ಮರಿಸಿ ದಿನನಿತ್ಯ ದೇವಿಯ ಪೂಜೆ ಗೈಯುತ್ತಾನೆ. ಆಗ ಶಿವರಾಯಪ್ಪನು ಗಂಡು ಮಗು ಜನಿಸುತ್ತದೆ. ಶಿವರಾಯಪ್ಪನು ಮಗನೊಂದಿಗೆ ದೇವಿಯ ಪೂಜೆ ಸಲ್ಲಿಸಿರುತ್ತಾನೆ. ದೇವಿಗೆ ಪೂಜೆ ಗೈಯುತ್ತಿರುವಾಗ ಧೂಪದ ಕೆಂಡವನ್ನು ಮರೆತು ಬಂದಿರುತ್ತಾನೆ. ಮನೆಗೆ ಹೋಗಿ ಬರುವಷ್ಟರಲ್ಲಿ ದೇವಿಯ ಶಿವರಾಯಪ್ಪನ ಮಗನನ್ನು ನುಂಗಿ ಶಿಲಾರೂಪವಾಗಿ ನಿಂತಿರುತ್ತಾಳೆ. ಶಿವರಾಯಪ್ಪನು ಹತಾಶೆ ಕೋಪದಲ್ಲಿ ಮನೆಗೆ ಬಂದು ರಾತ್ರಿ ಮಲಗಿರುವ ದೇವಿಯು ಕನಸಿನಲ್ಲಿ ಬಂದು ನಿನ್ನ ಮಗನನ್ನು ಕೋಲಾಹಲ ಎಂಬ ಸಿದ್ಧರ ಗುರುವಿನ ಅಂಶವಿತ್ತು, ಅದರಿಂದ ಅವನ ಸಂಹಾರ ಆಯಿತು. ಆಗ ಶಿವರಾಯಪ್ಪನು ಮತ್ತೆ ಪೂಜೆ ಬರಲು ಒಪ್ಪಿ ಪೂಜೆಗೆ ಪ್ರತಿನಿತ್ಯ ನರಬಲಿ ಕೊಡಲು ತಿಳಿಸುತ್ತಾಳೆ. ಶಿವರಾಯಪ್ಪನು ನರಬಲಿ ಕೊಡಲು ಸಾಧ್ಯವಿಲ್ಲವೆಂದು ನೀನು ಶಾಂತನಾಗು ಎಂದು ಹೇಳುತ್ತಾನೆ. ನೀನು ಶಾಂತ ರೂಪ ಆದರೆ ಮಾತ್ರ ಪೂಜೆ ಸಲ್ಲಿಸಲಾಗುವುದೆಂದು ಹೇಳಿದಾಗ ನನಗೆ
ನರದ ದರ್ಶನ ಆಗಬಾರದು. ನನ್ನ ತಂಗಿ ಕಾಳಿದೇವಿಯನ್ನು ನನ್ನ ಮುಂದೆ ಪ್ರತಿಷ್ಠಾಪನೆ ಮಾಡಿ ಎಂದು ಹೇಳಿದಾಗ ನಂತರ ಶಿವರಾಯಪ್ಪ ಅವರು ಅದೇ ರೀತಿಯಾಗಿ ಪೂಜಿಸುತ್ತಾ ಬಂದರು. ಈಗಲೂ ಸಹ ದಿನನಿತ್ಯ ಉಚ್ಚಂಗೆಮ್ಮ ಕಾಳಿದೇವಿ ಮತ್ತು ಪರಶುರಾಮನಿಗೆ ಅಲಂಕಾರ ಸಮೇತ ಪೂಜಾ ಕಾರ್ಯಗಳನ್ನು ನೆರವೇರುತ್ತದೆ.